टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಅವನೇ ಮಾತಾಡ್ತಾನ ಮಾನಂಗಿನ ಅಂಗಡಿ ಮುಂದೆ ಕಾರ್ ನಿಲ್ಲಿಸಬಾರ್ದು ಎಲ್ಲ ಟೂ ವೀಲರ್ ಪಾರ್ಕಿಂಗ್ ಇರ್ತೈತಿ ನಾಳೆ ಜನ ತೊಂದರೆ ಆಗತೈತಿ ಮತ್ತು ನೀವೇನು ಹಂಗೆ ಕರೆಕ್ಟಾಗಿ ಮಾಡ್ಕೊಂಡು ನಾನು ಕ್ಯಾಮ್ರಾನಲ್ಲಿ ಬಂದಾಗ ನಿಮ್ಮ ಸಾಕು ಅದಕ್ಕೆ ದಯಮಾಡಿ ನೀವು ಚಲೋ ಆಗಿ ಮಂದಿಗೂ ಚಲೋ ಇರಬೇಕು ಇಲ್ಲ ಅಲ್ಲಿ ಮುಂದೆ ಹಚ್ಚಿರ ಲೋಗೋ ಪಕಡಬೇಕು ಸೀದಾ ಹಚ್ಚಿ ಹೇಳ್ಬಿಡ್ತಾರೆ ಆಮೇಲೆ ಹಂಗೆಲ್ಲ ನೀವು ಜವಾಬ್ದಾರಿ ಸರ್ ನಮಗೆ कल के क्या भी प्रॉब्लम हो तो तुम्हारी बार 2 बार यदि बाहर होने की प्रॉब्लम आने वाला रात में आप इसलिए कैमरा बढ़ा कंपल्सरी कैमरा ಕೊಡಿಸೋದು ಲಾಸ್ಟ್ ಒಂದು ಸಾರಿ ನೋಟಿಸ್ ಕೊಟ್ಟಿದ್ದು ಈಗ ಎರಡನೇ ನೋಟಿಸ್ ಯಾಕೆ ಕೊಡಿಸಿಲ್ಲ ನೀವೆಲ್ಲ ಕ್ಯಾಮ್ರಾ ಏನಿದೆ ನಿಮ್ಮ ಕಡೆ ಕೊಡ್ರಿ ಕಾಮನ್ ಅದು ಮತ್ತೊಂದು ಅದು ಕ್ಯಾಮ್ರಾ ರೋಡಿಗೆ ಫೇಸ್ ಮಾಡಿ ಕ್ಯಾಮ್ರಾ ಕೊಡಿಸು ಎಲ್ಲ ಕಡೆ 2 ಸರಿ ಫೈನ್ सेफ्टी रहती है अंदर बाहर प्रॉब्लम दुनिया में लोगों के पीछे क्या फर्स्ट टाइम हमें फाइन सेकेंड टाइम 45,000 ಅದರಾಗಿ ಎಲ್ಲ ಬಂದ್ಬಿಡ್ತಿದ್ದೀವಿ ನೀವು ಕ್ಯಾಮ್ರಾ ಕೊಡಿಸಿದ್ರಪ್ಪ ಎಲ್ಲ ಒಂದೇ ಸೈಡ್ ಈ ಕಡೆ ಕವರ್ ಆಗ್ತೈತಿ ಫ್ರಂಟ್ ಯಾರು ಬಂದವ್ರು ಏನಿಲ್ಲ ಅದು ಗೊತ್ತಾಗಬೇಕಲ್ಲ ಫಸ್ಟ್ ನೋಟಿಸ್ ಜಾರಿ ಮಾಡಿದ್ವಿ ಯಾಕೆ ಕೊಡಿಸಿಲ್ಲ ಇನ್ನು ಈಗ ಕೊಡೋದ್ಬೇಕಂದ್ರೆ ಮೊದಲು 15,000 ರೂಪಾಯಿ ದಂಡ ಆಮೇಲೆ 45,000 ರೂಪಾಯಿ ಆಮೇಲೆ ಕ್ಲೋಸ್ ಕ್ಯಾಮ್ರಾ ಕೊಂಡ್ರು ಇಲ್ಲಿ ಯಾವ ಗಾಡಿ ನೋಡಿಲ್ಲ ಗಾಡಿ ಯಾವ ನಿಲ್ಲಿಸ್ಕೊಡಂಗಿಲ್ಲ ಇದು ಎರಡನೇ ನೋಟಿಸ್ ಮೂರನೇ ನೋಟಿಸಿಗೆ 40,000 ರೂಪಾಯಿ ದಂಡ ಕಾನೂನು ಪ್ರಕಾರ ಏನು ದಂಡ ಹಾಕಿದ್ ದಂಡ ಹಾಕ್ತೀವಿ ಎಲ್ಲ ಕ್ಲೀನ್ ಇಟ್ಕೊಂಡ್ಬಿಡ್ರಿ ಸರಿ ಯಾವ ಬರ್ತಾನೆ ಯಾವ ಹೊಡೆದಾಡ್ತಾನೆ ಯಾವ ಬೀಳ್ತಾನೆ ಅಲ್ಲಿ ಬೇಕಲ್ಲ ಈಗ ಎರಡನೇ ನೋಟಿಸ್ ಕೊಡಾಕ್ರಿ ಈಗ ಅದುಗಳ ಸರ್ ಮೇಜರ್ ಟ್ರಾಫಿಕ್ ಸಮಸ್ಯೆ ಇದರಿಂದ ಆಗ್ತಾ ಇರೋದು
ಹೊರಗಡೆ ಟೂ ವೀಲರ್ ಯಾರು ನಿಲ್ಸ್ಕೊಳ್ಳೋದಿದ್ದಾರೆ ಇಲ್ಲ ಸೆಕ್ಯೂರಿಟಿ ಇರಬೇಕು ನೀವು ಒಂದು ರಾತ್ರಿ ಡ್ಯೂಟಿ ಕೇಸ್ ಹಾಕಿದ್ರೆ ನೀವು ಅಲ್ಲಿ ಗಿರಾಕಿನ ಬಂದಾಗ ಮಾಡ್ತೀವಿ ಮಾಡ್ರಿ ತೊಗೊಂಡಿದ್ದು ಎರಡನೇ ನೋಟಿಸ್ ಮೊದಲು ಹೇಳಿದ್ದು ಈಗಲೂ ಹೇಳಕತ್ತು ನಾನು ಹೇಳುವುದಿಲ್ಲ ಡೈರೆಕ್ಟ್ ಕೇಸ್ ಹಾಕ್ತೀವಿ ಆಮೇಲೆ ಆ ದಂಡ ತುಂಬಿರಲ್ಲ ಆ ದಂಡೊಳಗೆ ಕ್ಯಾಮ್ರಾ ತುಂಬಿರ್ತಾವೆ ದಯಮಾಡಿ ನೀವು ಎಲ್ಲ ಕ್ಯಾಮ್ರಾ ಕೊಡ್ತೀವಿ ಕ್ಲೀನಾಗಿ ಇಟ್ಕೊಡಿಲ್ಲ ಮಂಡ್ಯೊಳಗೆ 5-6 ಜನ ಇರ್ತಾರೆ ಒಬ್ಬ ಇಲ್ಲಿ ಅಂದ್ರೆ ಬರೀ ಟೂ ವೀಲರ್ ಅಷ್ಟೇ ಪಾರ್ಕಿಂಗ್ ನಿಮ್ಗೆಲ್ಲ ಗೇಟ್ ಆಕ್ಟಾಗಿ ನೋಡ್ಸ್ಕೊಡ್ತಾರೆ ಮುನ್ಸಿಪಾಲಿಟಿ ಮತ್ತು ಅಧ್ಯಕ್ಷರು ದೋಸ್ತರೇ ಅಧ್ಯಕ್ಷರು ಏನು ಎದಕ್ಕೂ ವಿಕ್ರಮ ಬಂದಾನೇನ अंदर आकर बोला तो बस एल्ले का विक्रम बस स्टैंड में एक दिन नोटिस देते देखो कोड्री पूरे कैमरे ಹೊರ ತರ್ಸ್ಕೊಂಡು ಐತೆ ಸರ್ ಅಲ್ಲ ಇಲ್ಲಿ ಪೂರಾ ಏರಿಯಾ ಮೂರು ಕಡೆ ದಿಕ್ಕು ತರಿಸ್ಬಿಟ್ಟು ಆಮೇಲೆ ಇಲ್ಲಿ ಗಾಡಿ ಸೆಕ್ಯೂರಿಟಿ ಗಾರ್ಡ್ ಅನ್ಸಕ್ಕೆ ಏನಿಲ್ಲ ನೋಡ್ದಿದೆ ಮಾಡ್ಬೇಕಲ್ಲ ಇಲ್ಲಿ ಟೂ ವೀಲರ್ ಅಷ್ಟೇ ನಿಂದಿರಬೇಕು ಫೋರ್ ವೀಲರ್ ನಿಂತ್ಕೊಂಡಿಲ್ಲ ಹಾಂ ಅದೇ ಟೂ ವೀಲರ್ ನಿಂದಿರ್ಬೇಕಾ ಯಾವ ರೋಡ್ ಮೇಲೆ ನಿಂತು ಒಳಗೆ ಬರ್ತಾರಲ್ಲ ಡ್ರೈನೇಜ್ ಪ್ರಾಬ್ಲಮ್ಮು ನಿಮ್ದೆ ಅಲ್ಲಿ ಹೋಟೆಲ್ದ ನಾವು ಹೊಸ ಲೈನ್ ಹಾಕಿಸ್ಬಿಟ್ಟೇವಿ ಈಗ ಅಲ್ಲೇ ದೊಡ್ಡ ಕ್ಯಾಮ್ರಾ ಅಂಗಡಿ ಬಂದು ಯಾವ ಕ್ಯಾಮೆರಾ ಕೊಡಿಸ್ಲಿಲ್ಲ ಅಂದ್ರೆ ಇನ್ ಮ್ಯಾಗ ಚಂದ ಆಗೋದು ಎಲ್ಲ ಕ್ಯಾಮ್ರಾ ಎರಡನೇ ನೋಟಿಸ್ ನೋಡಪ್ಪ ತಗೋ ಇಲ್ಲೇ ತಗೋ ಮತ್ತಿನೇನು ಇಲ್ಲೇ ಕೊಡಿ ಸರ್ ಬಾಲ ಕೊಡಿ ಬಾಯ್ಲಿ ನಾವು ಸುಮ್ಮನೆ ಹೇಳಂಗಿಲ್ಲ 2 ದಿವಸ ಕ್ಯಾಮ್ರಾನೇ ಹಾಕಿಸ್ಕೊಟ್ರೆ ಹಾಂ ಮತ್ತೆ ಏನೇನು ಮಾಲ್ಗಾಲನ್ನು ಇಡ್ಬೇಕು ಹೊರಗಡೆ ಯಾರು ಏನಾಗತ್ತೆ ತಿರುಗಿ ಹೇಗಾಗತ್ತೆ ಗೊತ್ತಾಗಿಲ್ಲ ಇಲ್ಲಿ ಕ್ಯಾಮ್ರಾ ಹೊರಗಿರ್ಬೇಕು ಒಳಗಿರ್ಬೇಕು ಎಲ್ಲ ಕರೆಕ್ಟಾಗಿ ಕ್ಲೀನಾಗಿರ್ಬೇಕು ನೀನು ಒಳಗಡೆ ಬಂದು ನಿನ್ನ ಸ್ವಂತಕ್ಕೆ ಯೂಸ್ ಮಾಡ್ತಾವೆ ಹೊರಗಡೆ ಬೇಕಲ್ಲ ಕ್ಯಾಮ್ರಾ ಎಲ್ಲಿ ಹಾಕೋಬೇಕಲ್ಲ ಇಲ್ಲ ಕಾರಲ್ಲಿ ಒಂದು ಹಾಕಬೇಕಲ್ಲ ನಿಮ್ಮ ಅಂಗಡಿ ಮುಂದೆ ಗಾಡಿ ಇಟ್ಕೊಂಡಿರೋದ್ರ ಕ್ಯಾಮ್ರಾ ಹಾಕೋರಿ ಆಮೇಲೆ ಈ ಕಡೆ ಆಟೋ ಕ್ಯಾಮ್ರಾ ಬರ್ತೀನಿ ಕಾಣಿಸ್ತೈತೆ ಆಮೇಲೆ ಎಲ್ಲ ರೋಡ್ ಮ್ಯಾಗ ಬಸ್ ಮಕ್ಕಳ ಸ್ವಲ್ಪ ಸಮಸ್ಯೆ ಆಗೋ ನಾಳೆ ನಿಮಗೆ ಅದಕ್ಕೆ ನೀವು ಹಾಕೋಬೇಕು ಆಮೇಲೆ ಮೊದಲು ಕಾರ್ ಚಲೋ ಮಾಡಿ फोन लगेगा नहीं बस बस ಹಾಲು ನೀಡೋರು ಅವ್ರ ಕರೆ ಇದು ಬಂದಿಲ್ಲ ಸರ್ ಶುಕ್ರವಾರ ಸರ್ ಶುಕ್ರವಾರ ಬಂದಿರ್ತೈತ್ರಿ ಅದು ಈ ಕಡೆ ಕೊಡ್ತೇವೆ ಆ ಕಡೆ ಕೊಡ್ತೇವೆ ಆ ಕಡೆ ಅಂಗಡಿನಿಂದ ಕ್ಯಾಮ್ರಾ ಕೊಡ್ತೀರೇನಪ್ಪ ಎಲ್ಲಿದೆ ಹೊರಗೆ ಬಂದಿರುತ್ತೆ ಗಾಡಿ ಒಳಗಡೆ ಹುಡುಗಾದ್ರೆ ಯಾರು ಹೊರಗಡೆ ಇಡೋ ಮಾರಾಯ ನಿಮ್ಗೆ ಕಸ್ಟಮರ್ ಬಂದ್ರೆ ಐತಂದ್ರೆ ಅಥವಾ ಏನೋ ಗಲಾಟೆ ಐತಂದ್ರೆ ಬೇಕಲ್ಲ ಸೇಫ್ಟಿಗೆ अंगारत पड़ा हुआ अंगारत पड़ा हुआ वाइट वेट अंगारत
ಹೊರಗಡೆ ಬೇಕು ರೋಡಿಗೆ ಆಮೇಲೆ ಅದು ಈ ಕಡೆ ಇದ್ದು ಸೀದಾ ಕುಂದ್ರಿದ್ರಿ ಹಿಂಗೆ ಅಂಗಡಿ ಮುಂದೆ ಐತಿಲ್ಲ ರೋಡಿಗೆ ಅದೇ ಅದು ಆಮೇಲೆಲ್ಲ ಇದು ರೋಡ್ ಮೇಲೆ ಗಾಡಿ ಟ್ರಾಫಿಕ್ ಎಲ್ಲ ಗಾಡಿ कितना है चार्जिंग 4% नहीं हो कट्टे मारो 100 बेसुन फोटो है ಗಂಟೆಯಿಂದ 10 ಗಂಟೆ ತನಕ ಒಂದು ಬಿಸಿ ಇರ್ತದೆ ಇಲ್ಲಿ ಎಮರ್ಜೆನ್ಸಿ ತಗೋತಾರೆ ಲೇಬರ್ ನಾವು ಆ ಕಡೆ ಹೋಗ್ಬೇಕಲ್ಲ ಅವರು ಎಲ್ಲ ನೋಡ್ತಾರೆ ಸಮಸ್ಯೆನೇ ಬಗ್ಗೆ ಅವ್ರಿಗೆ ಬಂದು ಸ್ಪೋರ್ಟ್ ಗೋದಾವರಿ ಬಿಡ್ತಾನೆ ಗೋದಾವರಿ ಬಿಡ್ಬೇಕಾದ್ರೆ ನಾವು ಅಲ್ಲೇ ಹೇಳ್ಬಿಟ್ಟು ಸರ್ ಸಿವಿಲ್ ಹಾಸ್ಪಿಟಲ್ ಆಗ ಸೈತಲ್ಲ ಅಲ್ಲೇ ಅಂದ್ರೆ ಯಾವ ಸಮಸ್ಯೆ ಇಲ್ಲ ಈಗ ಅಲ್ಲೇ ಕ್ಯಾನ್ಸಲ್ ಮಾಡಬೇಕು ಮಾನ್ಯ ಎಸ್ ಪಿ ಸಾಹೇಬರು ಮೊನ್ನೆ ಕಾರ್ಪೊರೇಷನ್ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಬಂದ ಈ ಟ್ರಾಫಿಕ್ ಸಮಸ್ಯೆ ಅದ ಹೇಳಿದ್ರಿಂದ ಇವತ್ತು DSP ಸಾಹೇಬರು ಮತ್ತು CPI ಸಾಹೇಬರು ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇಲ್ಲಿ ವಾರ್ಡಿಗೆ ಸಂಬಂಧಪಟ್ಟ ಅವ್ರಿಗೆ ಕರ್ಕೊಂಡು ಬಂದ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ಅವೇರ್ನೆಸ್ ತಂದಿದ್ದೀವಿ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಟ್ರಾಫಿಕ್ ಆಗೋದ್ರಿಂದ ಜನರಿಗೆ ಅಪಾಯಕಾರಿ ಅಂತ ಏನಾರ ಅನಾಹುತ ಆಗಬಾರ್ದು ಉದ್ದೇಶದಿಂದ ಒಂದು ಗೋದಾವರಿ ಫ್ರಂಟಿಗೆ ಬರೀ ಕೇವಲ 2 2 ವೀಲರ್ ವೆಹಿಕಲ್ಗಳನ್ನು ನಿಲ್ಲಿಸಿ 4 ವೀಲರಲ್ಲಿ ಮುಂದೆ ನಿಲ್ಲಿಸುವಂಥ ವ್ಯವಸ್ಥೆ ಇಲ್ಲಿ ಮಾಡ್ತಾ ಇದ್ವು. ಇಲ್ಲಿ ದುಡಿಲಾಕ ಬಂದಂಥ ಲೇಬರ್ಗೆ ಅವ್ರು ಕರ್ಕೊಂಡು ಹೋಗ್ಲಾಕ ಬಹಳಷ್ಟು ಜನ ಬಂದ್ ಕಿಸಿ ಗಾಡಿ ಆ ಕಡೆ ಇಟ್ಟಿರ್ತಾರೆ. ಅದರಿಂದ ಜನರಿಗೆ ಬಹಳ ಅನಾನುಕೂಲತೆ ಆಗ್ತಾ ಇದೆ. ಆದ್ದರಿಂದ ಅವರಿಗೂ ಕೂಡ ಬೇರೆ ಕಡೆ ಒಂದು ಸ್ಥಳಾಂತರ ಮಾಡುವಂಥ ಸ್ಥಳವನ್ನು ನಾವು ನಿಗದಿಪಡಿಸಿ ಅದು ಮಾಡ್ತಾ ಇದ್ವು. ಅದ್ರ ಜೊತೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಬಂದ್ ಕಿಸಿ ಪ್ರತಿಯೊಂದು ಅಂಗಡಿಯಲ್ಲಿ ರೋಡಿಗೆ ಕಾಣಿಸುವಾಗ ಒಳಗೆ ಕಾಣಿಸುವಾಗ ಒಂದು CCTV ಕ್ಯಾಮ್ರಾ ಬಳಸಬೇಕಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ನೋಟಿಸ್ ಕೂಡ 2 ನೋಟಿಸ್ ಈಗಾಗಲೇ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಮತ್ತೆ ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಅಂಗಡಿಯಲ್ಲಿ ನೀವು ರೋಡಿಗೆ ಒಂದೊಂದು ಕ್ಯಾಮ್ರಾ ಕೊಡಿಸ್ಕೊಡ್ರಿ. ಆಮೇಲೆ ನಿಮ್ಮ ಅಂಗಡಿ ಮುಂದೆ ಯಾರ್ಯಾರು 4 ವೀಲರ್ಸ್ ವೆಹಿಕಲ್ಗಳು ನಿಲ್ಲಿಸಾಕತ್ತೀರಂದ್ರೆ ಅವರಿಗೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಐತೆ ಅಲ್ಲಿ ನಿಲ್ಲಿಸೋದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡ್ರಿ. ಅಥವಾ ನಿಮ್ಮ ಲಾಜಿಂಗ್ದವರು ಹೋಟೆಲ್ದವರು ಒಂದೊಂದು ಗಾಡಿ ತಮ್ಮ ಲಾಜಿಂಗ್ ಮುಂದೆ ನಿಲ್ಲಿಸಿ ಅವರಿಗೆ ಎಲ್ಲರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ರಿ ಅಂತ ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟು, ಆದ್ದರಿಂದ ಸಾರ್ವಜನಿಕರ ಮೇಲೆ ಒಂದು ಮನವಿ ಏನಪ್ಪ ಅಂದ್ರೆ ತಾವು ಎಲ್ಲಿ ತನಕ ಕೈ ಜೋಡಿಸೋದಿಲ್ಲ ಅಲ್ಲಿ ತನಕ ನಾವು ಬಿಜಾಪುರ ಸೌಂದರ್ಯ ಮಾಡಕ್ಕೆ ಆಗಲಾಗದು. ನಾವೆಲ್ಲರೂ ಕೂಡಿ ಬಿಜಾಪುರ ಸೌಂದರ್ಯ ಆಗಬೇಕು. ಇದು ಐತಿಹಾಸಿಕ ಗುಮ್ಮಟ್ ನಗರಿ. ದೇಶ ವಿದೇಶದಿಂದ ಜನ ಬರ್ತಾರೆ. ನಾವು ಬಿಜಾಪುರ ಜನತೆಯೂ ಕೂಡ ಕೈ ಜೋಡಿಸ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಕಾರ್ಪೊರೇಷನ್ ಜೊತೆಯಲ್ಲಿ. ಅವಾಗ ಮಾತ್ರ ನಾವು ಸೌಂದರ್ಯೀಕರಣ ಮಾಡಲಿಕ್ಕೆ ತಾವೆಲ್ಲರೂ ಒಪ್ಕೊಂಡಾಗ ಆಗ್ತಿತ್ತು. ಅದಕ್ಕೆ ತಾವು ದಯಮಾಡಿ ತಾವು ಎಲ್ಲೇನೈತಿ ತಮ್ಮ ಡ್ಯೂಟಿಯನ್ನು ತಿಳ್ಕೊಂಡು ತಮ್ಮ ಹಕ್ಕನ್ನು ತಿಳ್ಕೊಂಡು ಬಿಜಾಪುರ್ನಾಗ ಎಲ್ಲ ಕಡೆ ಇದು ಪಾರ್ಕಿಂಗ್ ಸಮಸ್ಯೆ ಆಗಲಿ, ಆಟೋ ಸಮಸ್ಯೆ ಆಗಲಿ, ಅಥವಾ ಏನಾದ್ರು ಮೋಟರ್ ಸೈಕಲ್ ನಿಂದಿಸೋ ಸಮಸ್ಯೆ ಆಗಲಿ,
ಅಥವಾ ಯಾವುದೇ ರೋಡಿಗೆ ತೊಂದರೆ ಆಗುವಂಥದ್ದಿರಲಿ ಎಲ್ಲ ಅವೇರ್ನೆಸ್ ತರುವ ಸಲುವಾಗಿ ಗೌರವಾನ್ವಿತ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ತಮ್ಮ ತಮ್ಮ ವಾರ್ಡ್ನಲ್ಲಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಕಿಸಿ ಅವರಿಗೆ ಒಂದು ಅಭಿಯಾನವನ್ನು ಮಾಡಲಿಕ್ಕೆ ನಾವು SP ಸಾಹೇಬರಿಗೆ ಹೇಳಿದ್ದೀವಿ. ಆ ರೀತಿ ಅಲ್ಲಿ DSP ಸಾಹೇಬರು CPI ಸಾಹೇಬರು ಪ್ರತಿಯೊಂದು ವಾರ್ಡ್ನಾಗ ಆ ಮಹಾನಗರ ಪಾಲಿಕೆ ಸದಸ್ಯರು ಕರ್ಕೊಂಡು ಕಿಸಿ ಅಲ್ಲಿ ಏನಂತ ಸಮಸ್ಯೆ ಅದ, ನಿಮ್ಮ ಏರಿಯಾನಾಗ ಗಾರ್ಡನ್ನಾಗ ಯಾವ ರೀತಿ ಸಮಸ್ಯೆ ಆಗ್ತಾವು, ನಿಮ್ಮ ಏರಿಯಾನಾಗ ಎಲ್ಲರೂ ಪಾರ್ಕಿಂಗ್ ಸಮಸ್ಯೆ ಆಗ್ತಾವು, ನಿಮ್ಮ ಏರಿಯಾನಾಗ ಏನೇನು ಬೇರೆ ಬೇರೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ನಾವು ತಿಳುವಳಿಕೆ ಕೊಟ್ಟರೆ ಡಿಪಾರ್ಟ್ಮೆಂಟ್ ಅದ್ರ ಮೇಲೆ ಆಕ್ಷನ್ ತಗೋತೈತೆ ಕಿಸಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೇ ಮನವಿ ಮಾಡ್ಕೊತೀನಿ. ಮತ್ತೊಮ್ಮೆ ತಾವೆಲ್ಲರೂ ಬಿಜಾಪುರ ಜನತೆ ತಾವು ಎಲ್ಲರೂ ಬಿಜಾಪುರ ಸೌಂದರ್ಯ ಆಗ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಅದ. ಮತ್ತೊಮ್ಮೆ ತಾವೆಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಕಾರ್ಪೊರೇಷನ್ಗೆ ಕೈ ಜೋಡಿಸಿದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅದ. ತಾವು ಎಲ್ಲಿ ತನ ಬಿಜಾಪುರ ಚಲೋ ಆಗ್ಬೇಕು ಅನ್ನೋದು ಬಯಸೋದಿಲ್ಲ, ಅಲ್ಲಿ ತನ ಇದೇ ರೀತಿ ಆಕೈತಿ. ತಾವೆಲ್ಲರೂ ಲೈನ್ಲೇ ಹೋಗಿ ರೋಡ್ ರೂಲ್ಸ್ ಫಾಲೋ ಮಾಡಿದ್ವಿ ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗೋದಿಲ್ಲ, ಯಾವ ರೀತಿ ತೊಂದರೆ ಬರೋದಿಲ್ಲ, ನಿಮ್ಮ ಪಾರ್ಕಿಂಗ್ ಸಮಸ್ಯೆ ಬರೋದಿಲ್ಲ. ನಾವೆಲ್ಲರೂ ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಅಂದ್ರೆ ಬೇರೆಯವ್ರಿಗೂ ತೊಂದರೆ ಆಕೈತಿ. ಈ ಆಟೋದವರಲ್ಲಿ ಏನು ಕಳ್ಕೊಳ್ಳಿ ಕೇಳ್ಕೊಳ್ತಂದ್ರೆ ತಾವು ಹಿಂದೆ ನೋಡುದಿಲ್ಲ ಮುಂದೆ ನೋಡುದಿಲ್ಲ, ಎಲ್ಲರೂ ಪಟ್ನಿ ಬ್ರೇಕ್ ಹಚ್ತೀರಿ, ಹಿಂದೆ ಬರುವಂಥ ಗಾಡಿಗಳನ್ನು ನೋಡ್ಕಿಸಿ ಸೈಡ್ನಾಗ ತೊಗೊಂಡ್ಕಿಸಿ ಎಲ್ಲ ನಿಮ್ಮ ಸೀಟ್ ಗೀಟ್ ಕುಡಿಸ್ಕೊಂಡ್ಕಿಸಿ ಹೋಗುತ್ತಂದ್ರೆ ತೊಂದರೆ ಬರೋದಿಲ್ಲ. ಎಲ್ಲೇ ಪಾರ್ಕಿಂಗ್ ಇಲ್ಲ ಅಲ್ಲಿ ನಿಂದಿಸ್ಬೇಡ್ರಿ. ಬಸ್ದವರು ಕೂಡ ಎಲ್ಲೇ ಬೇಕಾದ್ರೆ ನಿಂದಿರ್ತಾರೆ. ಆ ಸಿಟಿ ಬಸ್ದವ್ರಿಗೆ ನಾವು ಅವ್ರಿಗೆ ಡಿಸಿಗೂ ಕೂಡ ಅವ್ರಿಗೆ ಹೇಳು, ಸಿಟಿ ಬಸ್ ಎಲ್ಲೇ ಬೇಕಾದ್ರೆ ಎಲ್ಲಿ ನಮ್ದು ಇದು ಬಸ್ ಸ್ಟಾಪ್ ಅದಾವ ಅಲ್ಲಿ ಸರಿಯಾಗಿ ನಿಂತ್ಕಿಸಿ ಎಲ್ಲರಿಗೂ ತೊಗೊಂಡು ಹೋದ್ವಿ ಅಂದ್ರೆ ಯಾರಿಗೂ ತೊಂದರೆ ಬರೋದಿಲ್ಲ. ಅರ್ಧ ರೋಡ್ ಮ್ಯಾಗ ನಿಂದ್ರೆ ನಾವು ಎಲ್ಲರೂ ಬಸ್ಸಿಗೆ ಹೋಗಕ್ಕೆ ಬರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತೈತಿ. ಎಲ್ಲರೂ ಸಹಕಾರ ಮಾಡಿದಾಗ ಮಾತ್ರ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಅಂತ ತಮ್ಮಲ್ಲಿ ಹೇಳಿ ಇವತ್ತೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಇಲ್ಲಿ ಅಂಗಡಿಕಾರರಿಗೆ ಎಲ್ಲರಿಗೆ ತಿಳುವಳಿಕೆ ಕೊಟ್ಟು ಅವ್ರಿಗೂ ಎಲ್ಲ ಸ್ಪಂದನೆ ಮಾಡ್ತೀನಿ ಅಂತ ಖುಷಿಲಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇವನ್ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ 2 ನೋಟಿಸ್ ಕೊಟ್ಟಿರಿ, ಕೊಟ್ಟಿವು. ಈ ನೋಟಿಸ್ ಮಹಾನಗರ ಪಾಲಿಕೆಯಿಂದ ಕೊಟ್ಟಿಲ್ಲ, ಈ ನೋಟಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟು. ಒಂದ್ ವೇಳೆ ಇವ್ರು ಕ್ಯಾಮ್ರಾ ಕೊಡಿಸ್ಲಿಲ್ಲ ಅಂದ್ರೆ ಅವ್ರು ದಂಡ ಸ್ಟಾರ್ಟಿಂಗ್ ದಂಡ 15,000 ರೂಪಾಯಿ, 2ನೇ ನೋಟಿಸ್ಗೆ 30,000 ರೂಪಾಯಿ, 3ನೇ ನೋಟಿಸ್ಗೆ 45,000 ರೂಪಾಯಿ ಅದ. ಆ ರೊಕ್ಕ ಒಳಗೆ ಅವ್ರು ಕ್ಯಾಮ್ರಾನೇ ಕೊಡಿಸ್ಕೊತಾರ. ಸುಮ್ಕೆ ಅವ್ರು ನೋಟಿಸ್ ಕೊಟ್ಟ ಮೇಲೆ ಅವ್ರು ತುಳಿಲಿಲ್ಲ ಡಿಪಾರ್ಟ್ಮೆಂಟ್ದವ್ರು ಅವ್ರಿಗೆ ರೊಕ್ಕನೂ ಕೊಡ್ಬೇಕು ಮತ್ತು ದಂಡನೂ ತುಂಬಬೇಕು, ಮತ್ತು ಅದು ಅಲ್ಲದೆ ನೀವು ಕ್ಯಾಮ್ರಾನು ಕೊಡಿಸ್ಬೇಕು. ಅದಕ್ಕೆ ನಾವು ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ಕೊಳ್ತಾರೆ, ನೀವು ದಂಡ ಕೊಡುವ ರೊಕ್ಕ ಏನದಾವು ಆ ದಂಡ ಕೊಡುವ ರೊಕ್ಕನಾಗೆ ನಿಮ್ಮ ಕ್ಯಾಮ್ರಾ ಕೂತ್ ಬಿಡ್ತಾವ. ಅದಕ್ಕೆ ದಯಮಾಡಿ ನಿಮ್ಮ ಅಂಗಡಿ ಮುಂದೆ ನಿಮಗೂ ಸೇಫ್ಟಿ ಆಕೈತಿ. ನಿಮ್ಮ ಅಂಗಡಿಯಾಗ ಯಾರು ಬರ್ತಾರೋ ಯಾರು ಇಲ್ಲ, ಏನು ಆಕೈತಿ ಏನು ನೋಡಕ್ ಆಕೈತಿ, ಅದೆಲ್ಲ ತುಡುಗಾಗೋದಿಲ್ಲ. ಅದಕ್ಕೆ ಜನರಿಗೆ ಗೊತ್ತಾಕೈತಿ. ಏನಾರೆ ಇಲ್ಲೇ ತಾನೇ ಇದು ಗೋದಾವರಿ ಏರಿಯಾದಲ್ಲಿ ಸುಮಾರು ಸಣ್ಣ 2-3 ಮರ್ಡರ್ ಅದು. ಸೊ ಆ ಎಲ್ಲರೂ ನಮ್ಮವರು ಇರ್ತಾರೆ, ಅವ್ರು ಯಾರು ಮಾಡ್ಯಾರ ಯಾರು ನನಗೆ ಗೊತ್ತಾಕೈತಿ. ಅದರಲ್ಲಿ ನಿಮಗೂ ಅನುಕೂಲ ಆಕೈತಿ, ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೂ ಡಿಟೆಕ್ಟ್ ಮಾಡಕ್ಕೆ ಅನುಕೂಲ ಆಕೈತಿ. ಆ ದಂಡ ತುಂಬು ಜಾಗನಾಗೆ ನೀವೆಲ್ಲ ನಿಮ್ಮ ಕ್ಯಾಮ್ರಾ ಕೊಡಿಸಿರ್ತೀವಿ ತಮ್ಮೆಲ್ಲ ಮನವಿ ಮಾಡ್ಕೊತೀವಿ. ಮೊನ್ನೆ ನಮ್ಮ ಸಾಮಾನ್ಯ ಸಭೆಗೆ ಏನು SP ಸರ್ ಬಂದಿದ್ರು, ಅವರಿಗೆ ನಾವೆಲ್ಲರೂ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮೇಯರ್ ಸರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಏನಂದ್ರ ಟ್ರಾಫಿಕ್ ಸಮಸ್ಯೆ ಭಾಳ ಅದ, ಎಲ್ಲಾ ವಾರ್ಡ್ಗಳಲ್ಲೂ ಟ್ರಾಫಿಕ್ ಸಮಸ್ಯೆ ಭಾಳ ಅದ, ಸ್ವಲ್ಪ ನೀವು ಅದಕ್ಕೆ ನಿಗಾ ವಹಿಸಿ ಅದಕ್ಕೆ ಏನು ಕ್ರಮ ತಗೋರಿ ಸರ್ ಅಂತ ಹೇಳಿದಾಗ ಇವತ್ತು ನಮ್ಮ ಮೇಯರ್ ಮೇಡಮ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ವಾರ್ಡ್ ನಂಬರ್ 33ರಲ್ಲಿ ಏನು ಈ ಒಂದು ಗೋದಾವರಿ ಇದೆಯಲ್ಲ ಅಲ್ಲಿ ಬಹಳ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಜನರಿಗೆ ಬಹಳ ಒಂದು ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತು ಅಲ್ಲಿ ಏನು ಅಂಗಡಿಗಳಿದಾವ ಆ ಅಂಗಡಿಗಳ ಮುಂದೆ ಏನು 2 ವೀಲರ್ 4 ವೀಲರ್ ನಿಂದ್ರಿಸ್ತಾರಲ್ಲ ಅವುಗಳನ್ನ ನಿಲ್ಲಿಸಬಾರದು. ಮತ್ತು ಪ್ರತಿ ಒಂದು ಅಂಗಡಿಗೂ ನೀವು CCTV ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ಕೋಬೇಕಂತ ಹೇಳಿ ನಾವು ಒಂದು ನೋಟಿಸ್ ಕೊಡೋದರ ಮುಖಾಂತರ ನಾವು ಎಲ್ಲ ಅಂಗಡಿ ಮಾಲೀಕರಿಗೆ ಹೇಳಿದ್ದೇವೆ. ಮತ್ತೆ ನಮಗೆ ವಿಶ್ವಾಸವಿದೆ ಅಂಗಡಿ ಮಾಲೀಕರು ಇನ್ನು ಮುಂದಿನ ದಿನಮಾನಗಳೊಳಗ CCTV ಕ್ಯಾಮ್ರಾಗಳನ್ನ ಕುಂಡಿಸ್ಕೊಂಡು ಇಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರುವಂಗ ನೋಡ್ಕೋತಾರಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಇಲ್ಲಿ ಕಾರ್ಮಿಕರು ಜಾಸ್ತಿ ಕೂಡ್ತಾರೆ. ಇಲ್ಲಿ ಮಾರ್ನಿಂಗ್ ಮುಂಜಾನೆ ಒಂದು 7 ಗಂಟೆಯಿಂದ 11 ಗಂಟೆ ತನಕ ಕಾರ್ಮಿಕರು ಇರ್ತಾರ. ಅವರಿಗೆ ನಾವು ಎಲ್ಲೋ ಒಂದು ಜಾಗ ಪರಿಶೀಲನೆ ಮಾಡಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿಂದಾನೇ ಅವರು ಕೆಲ್ಸಕ್ಕೆ ಹೋಗೋ ತರ ಒಂದು ಪ್ಲಾನ್ ಮಾಡಿ ಮೇಯರ್ ಸರ್ ಹೇಳ್ದಂಗ ಮಾಡ್ತೀವಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಆರತಿ ಶಾಪುರ್ ಮಹಾನಗರ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ 3. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।